ಒಂದು ವಿಚಾರ, ಒಂದು ಇನ್ಸಿಡೆಂಟ್, ಅದರ ಹಿಂದಿರುತ್ತೆ ನಿಗೂಢವಾದ ರಹಸ್ಯ. ಆ ನಿಗೂಢತೆಯನ್ನು, ಅದರ ಹಿಂದಿರೋ ರಹಸ್ಯವನ್ನು ಬಗೆಯುವ ಪ್ರಯತ್ನವೇ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್. 16 ಆಗಸ್ಟ್ 1945 ವರ್ಲ್ಡ್ ವಾರ್ II ಅಂತ್ಯವಾಗ್ತಿತ್ತು. ಜಪಾನ್ ದೇಶ ವೆಪನ್ಗಳನ್ನು ಎಸೆದು ಸರೆಂಡರ್ ಆಗಿತ್ತು. ಮನುಕುಲದ ಕಂಟಕನಾಗಿ ಮೆರೆದಿದ್ದ ಜರ್ಮನಿಯ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಜರ್ಮನಿ ಮತ್ತು ಜಪಾನ್ಗಳೆರಡೂ ಅತ್ಯಂತ ಹೀನಾಯವಾಗಿ ಸೋತಿದ್ದವು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗದು ಶುಭ ಸುದ್ದಿಯಾಗಿರಲಿಲ್ಲ. 1943ರಿಂದಲೇ ಜಪಾನ್ನಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ನೆರವು ಪಡೆಯುತ್ತಿದ್ದ ಬೋಸ್ ಈಗ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಹೊಸ ಮಾರ್ಗದ ಹುಡುಕಾಟದಲ್ಲಿದ್ದರು. ನೇತಾಜಿ ಸೋವಿಯತ್ ಯೂನಿಯನ್ನಿಂದ ಭಾರತದ ಹೋರಾಟಕ್ಕೆ ನೆರವು ಯಾಚಿಸಲು ನಿರ್ಧರಿಸಿದರು. ಅವರ ಪ್ಲಾನ್ ಇದ್ದದ್ದು ಮೊದಲು ಟೋಕಿಯೋಗೆ ತೆರಳಿ ಜಪಾನ್ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸೋದು ಮತ್ತು ಅಲ್ಲಿಂದ ಸೋವಿಯತ್ ಯೂನಿಯನ್ಗೆ ಹೋಗೋದಾಗಿತ್ತು. 1945 ಆಗಸ್ಟ್ 16ರಂದು ರಾತ್ರಿ ನೇತಾಜಿ INAಯ ಎಲ್ಲ ಕಮಾಂಡರ್ಗಳನ್ನು ತಮ್ಮ ಮನೆಗೆ ಆಹ್ವಾನಿಸಿದರು. ತಮ್ಮ ಪ್ಲ್ಯಾನ್ ಬಗ್ಗೆ ಚರ್ಚಿಸಿದರು. ಈವರೆಗೆ ತಮಗೆ ನೆರವು ನೀಡುತ್ತಿದ್ದ ಜಪಾನ್ ಬ್ರಿಟಿಷರಿಗೆ ಶರಣಾಗಿದೆ, ಆದರೆ ನಾವು ಯಾವುದೇ ಕಾರಣಕ್ಕೂ ಸರೆಂಡರ್ ಆಗೋದಿಲ್ಲ, ನಮ್ಮ ಹೋರಾಟ ಇನ್ನೂ ಚಾಲ್ತಿಯಲ್ಲಿರುತ್ತೆ ಅಂದರು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬ್ರಿಟಿಷರು ತಮ್ಮನ್ನು ಸೆರೆ ಹಿಡಿಯಬಾರದು, ಹಾಗಾಗಿ ಒಂದು ಸೇಫ್ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಜಪಾನ್ ಅಧಿಕಾರಿಗಳೇ ನೇತಾಜಿಗೆ ಸೋವಿಯತ್ಗೆ ತೆರಳಲು ಒಂದು ದಾರಿಯನ್ನು ಸೂಚಿಸಿದರು. ಹಾಗೆ ಬೋಸ್ ಬ್ಯಾಂಕಾಕ್ನಿಂದ ಮಂಚೂರಿಯಾಗೆ ತೆರಳಲು ನಿರ್ಧರಿಸಿದರು. ಆಗ ಮಂಚೂರಿಯಾ ಇನ್ನೂ ಜಪಾನ್ನ ಕಂಟ್ರೋಲಲ್ಲಿತ್ತು. ಅಲ್ಲಿಂದ ಟೋಕಿಯೋಗೆ ಹೋಗಿ ಸೋವಿಯತ್ ಯೂನಿಯನ್ ತಲುಪೋ ಪ್ಲ್ಯಾನ್ ಅವರದ್ದು. ನೇತಾಜಿ ಶೆಡ್ಯೂಲ್ ಹೇಗಿತ್ತು ಅಂದರೆ, ಬ್ಯಾಂಕಾಕ್ನಿಂದ ವಿಯೆಟ್ನಾಂನ ಸೈಗಾನ್ಗೆ, ಸೈಗಾನ್ನಿಂದ ಟುರಾನ್, ಅಲ್ಲಿಂದ ತೈಪೆ, ಮಂಚೂರಿಯಾ. ಹಾಗೆ ನೇತಾಜಿ ಪ್ರಯಾಣಕ್ಕೆ ಮಿತ್ಸುಬಿಷಿ Ki-21 ಹೆವಿ ಬಾಂಬರ್ ಏರ್ಕ್ರಾಫ್ಟ್ ರೆಡಿ ಆಯಿತು. ಆಗಸ್ಟ್ 17ರಂದು ಬೆಳಗ್ಗೆ ವಿಮಾನ ಬ್ಯಾಂಕಾಕ್ನಿಂದ ಟೇಕ್ ಆಫ್ ಆಗುತ್ತೆ. ಇಲ್ಲೇ ಒಂದು ಅನುಮಾನ ಕಾಡೋದು. ಆ ವಿಮಾನದ ಸಾಮರ್ಥ್ಯವಿದ್ದದ್ದು ಕೇವಲ 2 ಪ್ರಯಾಣಿಕರಷ್ಟೇ. ಆದರೆ ಬರೋಬ್ಬರಿ 12-13 ಜನರನ್ನು ಆ ವಿಮಾನದಲ್ಲಿ ಕೂರಿಸಲಾಗುತ್ತೆ. ನೇತಾಜಿಯವರ ಜೊತೆಗೆ ಅವರ ಆಪ್ತ ಹಬೀಬುರ್ ರೆಹಮಾನ್ ಮಾತ್ರ ಇರ್ತಾರೆ. ಉಳಿದವರೆಲ್ಲರೂ ಜಪಾನ್ ಸೇನೆಯ ಅಧಿಕಾರಿಗಳು. ಯಾಕೆ 2 ಪ್ರಯಾಣಿಕರ ಸಾಮರ್ಥ್ಯದ ವಿಮಾನದಲ್ಲಿ ಜಪಾನ್ ಮಿಲಿಟರಿಯವರು ಇಷ್ಟೊಂದು ಅಧಿಕಾರಿಗಳನ್ನು ವಿಮಾನದಲ್ಲಿ ಕೂರಿಸಿದ್ರು ಅಂತ. ಆ ದಿನ ಬೆಳಗ್ಗೆ 10ಕ್ಕೆ ವಿಮಾನ ವಿಯೆಟ್ನಾಂನ ಸೈಗಾನ್ ತಲುಪುತ್ತೆ. ಆಗಸ್ಟ್ 17ರ ಸಂಜೆ 5ಕ್ಕೆ ಸೈಗಾನ್ನಿಂದ ಹೊರಟು ರಾತ್ರಿ ಟುರಾನ್ ಎಂಬಲ್ಲಿ ಒಂದು ಹೋಟೆಲ್ನಲ್ಲಿ ತಂಗ್ತಾರೆ. ರಾತ್ರಿ ಜಪಾನೀಸ್ ಕ್ರೂ ವಿಮಾನದಲ್ಲಿದ್ದು ಎಲ್ಲ ವೆಪನ್ಸ್ ತೆಗೆದು ಸುದೀರ್ಘ ಪ್ರಯಾಣದ ಕಾರಣಕ್ಕಾಗಿ ವಿಮಾನದ ತೂಕವನ್ನು ಇಳಿಸ್ತಾರೆ. ಆಗಸ್ಟ್ 18ರಂದು ಬೆಳಗ್ಗೆ 5ಕ್ಕೆ ಟುರಾನ್ನಿಂದ ವಿಮಾನ ಹೊರಡುತ್ತೆ. ಮುಂದಿನ ನಿಲ್ದಾಣ ತೈಪೆ ದೇಶದ ತೈಹೋಕು ನಗರವನ್ನು ಮಧ್ಯಾಹ್ನ 12ಕ್ಕೆ ತಲುಪ್ತಾರೆ. ಅಲ್ಲೇ ಮಧ್ಯಾಹ್ನದ ಲಂಚ್ ಸ್ವೀಕರಿಸ್ತಾರೆ. ಪೈಲಟ್ಗಳು, ಇಂಜಿನಿಯರ್ಗಳು ವಿಮಾನಕ್ಕೆ ಇಂಧನ ತುಂಬಿಸ್ತಾರೆ. ಅಲ್ಲೇ ವಿಮಾನದಲ್ಲಿ ಪುಟ್ಟದೊಂದು ದೋಷ ಇರೋದು ಇಂಜಿನಿಯರ್ಸ್ ಗಮನಕ್ಕೆ ಬರುತ್ತೆ. ಆದರೆ ಆ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಮಧ್ಯಾಹ್ನ 2ಕ್ಕೆ ಅಲ್ಲಿಂದ ವಿಮಾನ ಟೇಕ್ ಆಫ್ ಆಗುತ್ತೆ. ಆದರೆ ಈ ಬಾರಿ ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ವಿಮಾನ ಭಾರೀ ಸದ್ದಿನೊಂದಿಗೆ ಸ್ಫೋಟಗೊಳ್ಳುತ್ತೆ. ವಿಮಾನ ಪತನ ಆಗಿರುತ್ತೆ. ವಿಮಾನದಲ್ಲಿದ್ದ ಪೈಲಟ್, ಕೋ-ಪೈಲಟ್, ಜಪಾನೀಸ್ ಜನರಲ್ ಸ್ಥಳದಲ್ಲಿ ಸಾವಿಗೀಡಾಗ್ತಾರೆ. ಜನರಲ್ನ ಹಿಂದೆ ಲೆಫ್ಟ್ ವಿಂಗ್ ಸಮೀಪ ವಿಮಾನದ ಪೆಟ್ರೋಲ್ ಟ್ಯಾಂಕ್ ಪಕ್ಕದಲ್ಲೇ ಕೂತಿದ್ದರು ನೇತಾಜಿ. ಅವರ ಹಿಂದಿದ್ದರು ಹಬೀಬುರ್ ರೆಹಮಾನ್. ಅವರಿಬ್ಬರು ಪವಾಡ ಸದೃಶರಾಗಿ ಬದುಕ್ತಾರೆ. ಆದರೆ ನೇತಾಜಿ ಗಂಭೀರ ಸ್ಥಿತಿಯಲ್ಲಿ ಎದುರಿನ ಬಾಗಿಲಲ್ಲಿ ಹೊರಬರ್ತಾನೆ. ಸಂಪೂರ್ಣ ಸುಟ್ಟು ಕರಕಲಾಗಿದ್ದರು ನೇತಾಜಿ. 15 ನಿಮಿಷಗಳಲ್ಲೇ ಪಕ್ಕದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಕೆಲವೇ ಹೊತ್ತಲ್ಲಿ ನೇತಾಜಿ ಸಾವಿಗೀಡಾಗ್ತಾರೆ. ನೇತಾಜಿಯವರ ಸಾವಿನ ಸುದ್ದಿ ಜಗತ್ತಿಡೀ ಹಬ್ಬುತ್ತೆ. ಬ್ರಿಟಿಷರಿಗೆ ಅದು ಖುಷಿ ನೀಡಿದ ಸುದ್ದಿಯಾಗಿತ್ತು. ಆದರೆ ಅಂತಹ ಬ್ರಿಟಿಷರು ಕೂಡ ಆ ಸುದ್ದಿಯನ್ನು ಮೊದಲು ನಂಬಲಿಲ್ಲ. ಯಾಕೆಂದರೆ ನೇತಾಜಿಯವರ ಹೋರಾಟವೇ ಅಂಥದ್ದು. ಕೋಲ್ಕತ್ತಾದಿಂದ ಹೀಗೆಯೇ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ವಿದೇಶಕ್ಕೆ ಪಲಾಯನ ಮಾಡಿದವರು ನೇತಾಜಿ. ಅದೇ ರೀತಿ ಈಗಲೂ ನೇತಾಜಿ ಏನೋ ಬಿಗ್ ಪ್ಲ್ಯಾನ್ನಲ್ಲಿದ್ದಾರೆ ಅಂತಲೇ ನಂಬಿದರು. ಯಾವ ಹೊತ್ತು ಯಾವ ರೀತಿಯಲ್ಲಾದರೂ ಬೋಸ್ ತಮ್ಮ ವಿರುದ್ಧ ದಂಡೆತ್ತಿ ಬರಬಹುದು ಅಂತಲೇ ಹೆದರಿದರು ಬ್ರಿಟಿಷರು. ಹಾಗಾಗಿ 1945ರ ಆಗಸ್ಟ್ 30ರಂದು ಜಪಾನ್ 2ನೇ ವರ್ಲ್ಡ್ ವಾರ್ನಲ್ಲಿ ಅಧಿಕೃತವಾಗಿ ಸರೆಂಡರ್ ಆದ ಕೆಲ ದಿನಗಳ ಬಳಿಕ ಬ್ರಿಟಿಷರು ನೇತಾಜಿ ಸಾವಿನ ಬಗ್ಗೆ ಒಂದು ತನಿಖೆ ನಡೆಸುವಂತೆ ಜಪಾನ್ಗೆ ರಿಕ್ವೆಸ್ಟ್ ಮಾಡಿದರು. 3 ವಾರಗಳಲ್ಲಿ ಜಪಾನ್ ಸರ್ಕಾರ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಸಬ್ಮಿಟ್ ಮಾಡುತ್ತೆ. ಅದರಲ್ಲಿ ಆಗಸ್ಟ್ 18ರಂದು ವಿಮಾನ ಪತನವಾಯಿತು. ಅದೇ ದಿನ ರಾತ್ರಿ ನೇತಾಜಿ ಸಾವಿಗೀಡಾದರು ಅಂತ ಹೇಳಲಾಗಿತ್ತು. ಆ ಸುದ್ದಿ ಕೇಳಿ ಬ್ರಿಟಿಷರಿಗಂತೂ ಫುಲ್ ಖುಷಿಯಾಗಿತ್ತು. ಆದರೆ ಭಾರತೀಯರು ಮಾತ್ರ ಇದನ್ನು ನಂಬಲೇ ಇಲ್ಲ. ಯಾಕೆಂದರೆ ಸೈಗಾನ್ನಲ್ಲೇ ಇದ್ದ ನೇತಾಜಿಯವರ ಜೊತೆಗಾರರು ಯಾರೂ ಪಾರ್ಥಿವ ಶರೀರವನ್ನು ನೋಡಿರಲಿಲ್ಲ. ಅಲ್ಲದೆ ಡೆಡ್ ಬಾಡಿಯ ಒಂದು ಫೋಟೋ ಕೂಡ ಸಿಗಲಿಲ್ಲ. ಗಾಂಧೀಜಿ ಕೂಡ ನೇತಾಜಿ ಸಾವಿಗೀಡಾಗಿದ್ದಾರೆ ಅಂತ ನನ್ನ ಅಂತರಾತ್ಮ ಒಪ್ತಿಲ್ಲ, ಹಾಗಾಗಿ ಅವರ ಅಂತಿಮ ಕ್ರಿಯೆಗಳನ್ನು ನಡೆಸೋದು ಬೇಡ ಅಂತ ನೇತಾಜಿ ಕುಟುಂಬಕ್ಕೆ ಮನವಿ ಮಾಡಿದರು. ನೇತಾಜಿ ಬದುಕಿದ್ದಾರೆ, ಒಂದಲ್ಲ ಒಂದು ದಿನ ಖಂಡಿತ ವಾಪಸ್ ಬರ್ತಾರೆ ಅಂತಲೇ ಭಾರತೀಯರು ನಂಬಿದ್ರು. ಅದಕ್ಕೆ ತಕ್ಕಂತೆ ಬೇರೆ ಬೇರೆ
ಥಿಯರಿಗಳು ಹುಟ್ಟಿಕೊಂಡವು. ಸ್ವಾತಂತ್ರ್ಯ ನಂತರ ನೇತಾಜಿ ಭಾರತಕ್ಕೆ ಬಂದಿದ್ದರು, ಗಾಂಧೀಜಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕೋ ಟೈಮಲ್ಲೂ ನೇತಾಜಿ ಕಾಣಿಸಿಕೊಂಡ್ರು ಎಂದೆಲ್ಲ ವದಂತಿಗಳು ಹಬ್ಬಿದವು. ಕೆಲವರಂತೂ ನೆಹರು ಮೇಲೆ ಅನುಮಾನದ ಕಣ್ಣುಗಳಿಂದ ನೋಡತೊಡಗಿದರು. ಹೀಗೆ ಭಾರತ ಸರ್ಕಾರದ ಮೇಲೆ ಮತ್ತೊಂದು ತನಿಖೆಯ ಒತ್ತಡ ಹೆಚ್ಚಾಯಿತು. 1956ರಲ್ಲಿ ಸ್ವತಂತ್ರ ಭಾರತದ ಸರ್ಕಾರ ತನಿಖೆ ನಡೆಸಲು ನಿರ್ಧರಿಸಿತು. ಆಜಾದ್ ಹಿಂದ್ ಫೌಜ್ನ ಮೇಜರ್ ಜನರಲ್ ಶಾನವಾಜ್ ಖಾನ್ ನೇತೃತ್ವದಲ್ಲಿ ನೇತಾಜಿಯವರ ಹಿರಿಯಣ್ಣ ಸುರೇಶ್ ಚಂದ್ರ ಬೋಸ್ ಮತ್ತು ಇಂಡಿಯನ್ ಸಿವಿಲ್ ಸರ್ವಿಸ್ನ ಅಸೀಂ ಮೆಹ್ತಾರನ್ನೊಳಗೊಂಡ ತನಿಖಾ ಆಯೋಗವನ್ನು ರಚಿಸಲಾಯಿತು. ಈ ಕಮಿಟಿ 67 ಸಾಕ್ಷಿಗಳ ವಿಚಾರಣೆ, ಪ್ರತ್ಯಕ್ಷದರ್ಶಿ ಹಬೀಬುರ್ ರೆಹಮಾನ್ ಸೇರಿದಂತೆ ನೇತಾಜಿಯವರ 5 ಕ್ಲೋಸ್ ಅಸೋಸಿಯೇಟ್ಗಳ ಅಭಿಪ್ರಾಯವನ್ನು ಪಡೆದು ವರದಿಯನ್ನು ಸಿದ್ಧಪಡಿಸಿತು. ಆ ಕಮಿಟಿ ಎದುರು ಹಬೀಬುರ್ ರೆಹಮಾನ್ ಅವರಂತೂ ಜಪಾನಿ ಸರ್ಕಾರದ ವರದಿಯೇ ಸರಿ ಇದೆ ಅಂದರು. ವಿಮಾನ 20-30 ಫೀಟ್ ಎತ್ತರದಲ್ಲಿದ್ದಾಗ ಸ್ಫೋಟಗೊಂಡಿತ್ತು. ಅವರು ಕಮಿಟಿ ಎದುರು ತನ್ನ ಸುಟ್ಟ ಕೈಗಳನ್ನು ತೋರಿಸಿದ್ರು. ಹಾಗಾಗಿ ಶಾನವಾಜ್ ಕಮಿಟಿ ಕೂಡ ನೇತಾಜಿ ವಿಮಾನ ಪತನದಲ್ಲೇ ಸಾವಿಗೀಡಾಗಿದ್ದಾರೆ ಅಂತ ವರದಿ ನೀಡಿತ್ತು. 2 ದಿನಗಳ ಬಳಿಕ ಆಗಸ್ಟ್ 20ರಂದು ನೇತಾಜಿಯವರ ಅಂತಿಮ ಸಂಸ್ಕಾರ ನಡೆಯಿತು. ಟೋಕಿಯೋದ ರೆಂಕೋಜಿ ದೇವಾಲಯದಲ್ಲಿ ಅವರ ಚಿತಾಭಸ್ಮವನ್ನು ಇಡಲಾಗಿದೆ ಅಂತ ಹಬೀಬುರ್ ರೆಹಮಾನ್ ಆಯೋಗದೆದುರು ಹೇಳಿದರು. ಹಾಗಾಗಿ ಶಾನವಾಜ್ ಕಮಿಟಿ ನಡೆಸಿದ ತನಿಖೆಯಲ್ಲಿ ನೇತಾಜಿ ವಿಮಾನ ಪತನದಲ್ಲೇ ಸಾವಿಗೀಡಾಗಿದ್ದಾರೆ ಎಂಬ ಕನ್ಕ್ಲೂಷನ್ಗೆ ಬರಲಾಗಿತ್ತು. ಆದರೆ ಸ್ವತಂತ್ರ ಭಾರತದ ಸರ್ಕಾರವೇ ನಿಯೋಜಿಸಿದ ಕಮಿಟಿಯ ರಿಪೋರ್ಟನ್ನು ಕೂಡ ಜನ ನಂಬಲಿಲ್ಲ. ಅದರ ಹಿಂದೆಯೂ ಒಂದು ಪ್ರಬಲ ಕಾರಣವಿತ್ತು. ಆ ವರದಿ ಹಸ್ತಾಂತರಕ್ಕೆ ಕೆಲ ದಿನ ಮೊದಲು ನೇತಾಜಿಯವರ ದೊಡ್ಡಣ್ಣ ಸುರೇಶ್ ಚಂದ್ರ ಬೋಸ್ ಅವರು ಈ ರಿಪೋರ್ಟ್ಗೆ ಸಹಿ ಹಾಕೋದಕ್ಕೆ ನಿರಾಕರಿಸಿದರು. ಅವರು ನೆಹರು ಮೇಲೆ ಆರೋಪ ಹೊರಿಸಿದರು. ನೆಹರು ಅವರಿಗೆ ನೇತಾಜಿ ಸಾವಿನ ತನಿಖೆ ನಡೆಸುವುದು ಇಷ್ಟ ಇಲ್ಲ, ನೆಹರು ಮತ್ತು ಶಾನವಾಜ್ ಖಾನ್ ಅವರ ಚಿಂತನೆ ಒಂದೇ ರೀತಿ ಇತ್ತು, ಅದೇ ಕಾರಣಕ್ಕೆ ಅವರ ನೇತೃತ್ವದಲ್ಲೇ ತನಿಖೆಗೆ ಆದೇಶಿಸಿದರು ಅಂತ. ಆದರೆ ಶಾನವಾಜ್ ಖಾನ್ ಮತ್ತು ಎಸ್.ಎನ್. ಮೈತ್ರಾ ಅವರು ವರದಿಯನ್ನು ಸಂಸತ್ಗೆ ಸಲ್ಲಿಸಿದರು. 1956ರ ಸೆಪ್ಟೆಂಬರ್ನಲ್ಲಿ ವರದಿ ಹಸ್ತಾಂತರ ಮಾಡಿದರು. ಅದಾಗಿ 1 ತಿಂಗಳ ಬಳಿಕ ಸುರೇಶ್ ಚಂದ್ರ ಬೋಸ್ ಅವರು ಮತ್ತೊಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಆ ವರದಿಯಲ್ಲಿ ಯಾವುದೇ ವಿಮಾನ ಪತನ ಸಂಭವಿಸಿರಲೇ ಇಲ್ಲ ಮತ್ತು ನೇತಾಜಿ ಸಾವಿಗೀಡಾಗಿಲ್ಲ ಅಂತ ಬರೆಯಲಾಗಿತ್ತು. 10 ವರ್ಷ ಬಳಿಕ 1966ರಲ್ಲಿ ಸುರೇಶ್ ಚಂದ್ರ ಬೋಸ್ ಅವರು ಹೇಳಿದರು, ನನ್ನಣ್ಣ ಮಾರ್ಚ್ನಲ್ಲಿ ವಾಪಸ್ ಬರ್ತಾರೆ ಅಂತ. ಆದರೆ ನೇತಾಜಿ ವಾಪಸ್ ಬರಲೇ ಇಲ್ಲ. ಆದರೂ ನೇತಾಜಿಯವರ ಅಣ್ಣನೇ ಹೀಗನ್ನುತ್ತಿರೋದ್ರಿಂದ ಭಾರತೀಯರ ಮನಸ್ಸಲ್ಲೂ ಒಂದು ರೀತಿಯ ಡೌಟ್ ಮತ್ತಷ್ಟು ಬೆಳೆಯಲು ಕಾರಣವಾಯಿತು. ನಿಜಕ್ಕೂ ನೇತಾಜಿ ವಿಮಾನ ಪತನದಲ್ಲಿ ಸಾವಿಗೀಡಾಗಿದ್ದಾರಾ ಅಥವಾ ಅವರಿನ್ನೂ ಬದುಕಿಯೇ ಇದ್ದಾರಾ ಎಂಬ ಅನುಮಾನ ದಿನೇ ದಿನ ದಟ್ಟವಾಗತೊಡಗಿತು. ವಿಶೇಷ ಅಂದರೆ ಶಾನವಾಜ್ ಖಾನ್ ನೇತೃತ್ವದ ತನಿಖಾ ತಂಡ ದುರಂತ ನಡೆದ ಸ್ಥಳ ತೈಪೆಗೆ ಭೇಟಿ ನೀಡಿರಲೇ ಇಲ್ಲ. ದುರಂತ ಸ್ಥಳಕ್ಕೆ ಭೇಟಿ ನೀಡದೆ ಅಲ್ಲಿನ ವಿವರಗಳನ್ನು ಸಾಕ್ಷಾತ್ ಪಡೆಯದೇ ನಡೆಸಿದ ತನಿಖಾ ವರದಿ ಪರಿಪೂರ್ಣವಾಗ್ತದಾ? ಹಾಗಾಗಿಯೇ ರೂಮರ್ಗಳು ಮತ್ತಷ್ಟು ಹುಟ್ಟಿಕೊಂಡವು. ಆ ಬಳಿಕ ಹುಟ್ಟಿಕೊಂಡದ್ದೇ ನೇತಾಜಿ ಇನ್ನೂ ಜೀವಂತವಾಗಿದ್ದಾರೆ, ಅವರು ಭಾರತದಲ್ಲೇ ಇದ್ದಾರೆ, ಹಿಮಾಲಯದಲ್ಲಿದ್ದಾರೆ, ಆಗಾಗ ಹೊರ ಜಗತ್ತಿಗೆ ಕಾಣಿಸಿಕೊಳ್ತಾರೆ, ಸ್ವಾಮೀಜಿಯಾಗಿದ್ದಾರೆ, ಸಂತನಾಗಿದ್ದಾರೆ, ಹಿಮಾಲಯದ ಯಾವುದೋ ಗುಹೆಯಲ್ಲಿದ್ದಾರೆ, ನಾಗಾಸಾಧು ಆಗಿದ್ದಾರೆ ಎಂಬೆಲ್ಲ ವಾದಗಳು. ಇನ್ನೊಂದು ಕಾನ್ಸ್ಪಿರೆನ್ಸಿ ಥಿಯರಿ ನೆಹರು ಕೇಂದ್ರಿತವಾದದ್ದು. 1960ರಿಂದ ಈವರೆಗೂ ಈ ಥಿಯರಿಯನ್ನೇ ಒಂದು ವರ್ಗ ಬಲವಾಗಿ ಪ್ರತಿಪಾದಿಸ್ತಾ ಬರ್ತಾ ಇದೆ. ಅದೇನೆಂದರೆ ನೇತಾಜಿ ಸೋವಿಯತ್ ಯೂನಿಯನ್ನ ಜೋಸೆಫ್ ಸ್ಟಾಲಿನ್ ಬಳಿಗೆ ಹೋಗಿದ್ದರು. ಆಗ ನೇತಾಜಿ ಬ್ರಿಟಿಷರು ತನ್ನನ್ನು ಸೆರೆ ಹಿಡಿತಾರೆ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಈ ಸ್ಟಾಲಿನ್ ನೇತಾಜಿಯವರನ್ನು ಸೈಬೀರಿಯಾದ ಒಂದು ಜೈಲಲ್ಲಿಟ್ಟರು. ಅಲ್ಲಿ ಅವರಿಗೆ ಟಾರ್ಚರ್ ಕೊಡಲಾಯಿತು ಮತ್ತು ಹತ್ಯೆಗೈಯಲಾಯಿತು. ಆದರೆ ಸೋವಿಯತ್ ಯೂನಿಯನ್ ಹಾಗೆ ಮಾಡುತ್ತಾ? ಇದರ ಜೊತೆಗೆ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಬಗೆಯ ಭಯವಿತ್ತು, ನೇತಾಜಿಯವರ ಕುರಿತಾದ ಭಯ. ಒಂದು ವೇಳೆ ನೇತಾಜಿ ಇಂಡಿಯಾಗೆ ಮರಳಿ ಬಂದರೆ ತನ್ನ ಪೊಸಿಷನ್ ಏನಾಗ್ಬೋದು? ಯಾಕೆಂದರೆ ಬೋಸ್ ಆಗ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದರು, ನೆಹರುಗಿಂತಲೂ ಹೆಚ್ಚು ಪ್ರಸಿದ್ಧರಾಗಿದ್ದರು. ಇದೇ ಕಾರಣಕ್ಕೆ ನೆಹರು ಅವರೇ ಜೋಸೆಫ್ ಸ್ಟಾಲಿನ್ಗೆ ಹೇಳಿ ನೇತಾಜಿಯವರ ಹತ್ಯೆ ಮಾಡಲು ಕಾರಣರಾದರು ಅನ್ನೋದು ಈ ಥಿಯರಿ. ಇದೇ ಕಾರಣಕ್ಕೆ ನೆಹರು ಅವರು ಪದೇ ಪದೇ ನೇತಾಜಿ ಏರ್ ಕ್ರಶ್ನಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾ ಬಂದರು ಅಂತ ಈ ವಾದ ಹೇಳುತ್ತೆ. ಹಾಗಾಗಿ ಶಾನವಾಜ್ ಕಮಿಟಿಯ ರಿಪೋರ್ಟ್ ಭಾರಿ ವಿವಾದಕ್ಕೆ ಒಳಗಾದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ತನಿಖೆ ನಡೆಸಬೇಕಾದ ಅನಿವಾರ್ಯತೆ ಬಂತು. ಇವರು ಸಮರ್ ಗುಹಾ, ಪಶ್ಚಿಮ ಬಂಗಾಳದಿಂದ 1967ರಲ್ಲಿ ಲೋಕಸಭೆಗೆ ಗೆದ್ದು ಬಂದವರು. ಪಾರ್ಲಿಮೆಂಟ್ನಲ್ಲಿ ಅವರು ತಮ್ಮ ಮೊದಲ ಭಾಷಣದಲ್ಲೇ ನೇತಾಜಿಯವರ ಸಾವಿನ ಬಗ್ಗೆ ಮತ್ತೆ ತನಿಖೆ ಆರಂಭಿಸಬೇಕು ಅಂತ ಒತ್ತಾಯಿಸಿದರು ಮತ್ತು ಅವರು ಈ ಬಗ್ಗೆ ಒಂದು ಮನವಿ ಸಿದ್ಧಪಡಿಸಿ 350 ಸಂಸದರ ಸಹಿಯನ್ನು ಪಡೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು. ಹಾಗಾಗಿ 1970ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಜಸ್ಟಿಸ್ ಜಿ.ಡಿ. ಖೋಸ್ಲಾ ನೇತೃತ್ವದಲ್ಲಿ ಒಂದು ತನಿಖಾ ಆಯೋಗವನ್ನು ರಚಿಸಿತು. ಶಾನವಾಜ್ ಕಮಿಷನ್ ತೈವಾನ್ಗೆ ಹೋಗಿರಲಿಲ್ಲ, ಆದರೆ ಜಿ.ಡಿ. ಖೋಸ್ಲಾ ಮತ್ತು ಸಮರ್ ಗುಹಾ ತೈವಾನ್ಗೆ ಹೋದರು. ಖೋಸ್ಲಾ ಕಮಿಷನ್ ಎಲ್ಲ ದಾಖಲೆಗಳೊಂದಿಗೆ ಸಮಗ್ರ ತನಿಖೆಗೆ ಪ್ರಯತ್ನಿಸಿತು. ಖೋಸ್ಲಾ ಕಮಿಟಿ ನೇತಾಜಿ ಚಿಕಿತ್ಸೆ ಪಡೆದ ಆಸ್ಪತ್ರೆಗೂ ತೆರಳಿತ್ತು, ಅಂತಿಮ ಸಂಸ್ಕಾರ ನಡೆದ ಜಾಗಕ್ಕೂ ಹೋಗಿತ್ತು. 4 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ನಡೆಸಿತು.
ತೈವಾನ್ ಅಲ್ಲದೆ ಜಪಾನ್, ಸಿಂಗಪೂರ್, ಸೈಗಾನ್, ಇಂಡೋನೇಷ್ಯಾಕ್ಕೂ ತೆರಳಿತು. ಜಸ್ಟಿಸ್ ಖೋಸ್ಲಾ ತುಂಬ ತಾಳ್ಮೆಯಿಂದ ತನಿಖೆ ನಡೆಸಿದ್ರು, ಎಲ್ಲ ವಾದಗಳನ್ನು ಆಲಿಸಿದ್ರು. ವಿಶೇಷ ಅಂದರೆ ಇಷ್ಟೊಂದು ಆಮೂಲಾಗ್ರ ತನಿಖೆ ವಿಚಾರಣೆ ನಡೆಸಿದ ಬಳಿಕವೂ ಖೋಸ್ಲಾ ಅವರ ಕನ್ಕ್ಲೂಷನ್ ಶಾನವಾಜ್ ಕಮಿಟಿಯ ಕನ್ಕ್ಲೂಷನ್ ಥರನೇ ಇತ್ತು. ಅಂದರೆ ನೇತಾಜಿಯವರು ಒಂದು ವಿಮಾನ ಪತನದಲ್ಲೇ ಸಾವಿಗೀಡಾಗಿದ್ದಾರೆ ಅಂತ. ಅಲ್ಲಿಗೆ ವದಂತಿಗಳು ಮುಗಿದು ಹೋದವಾ? ಇಲ್ಲ. ಒಂದು ಕಡೆ ನೇತಾಜಿಯವರ ಕುಟುಂಬದ ಒಂದಷ್ಟು ಜನರೇ ನೇತಾಜಿ ಏರ್ ಕ್ರಾಶ್ನಲ್ಲಿ ಸಾವಿಗೀಡಾಗಿಲ್ಲ, ಅವರಿನ್ನೂ ಬದುಕಿದ್ದಾರೆ ಅಂತ ಹೇಳ್ತಿರೋದು ಕೇಂದ್ರ ಸರ್ಕಾರವೇ ಏನನ್ನೋ ಮುಚ್ಚಿಡುತ್ತಿದೆ ಎಂಬ ಅನುಮಾನ ಮೂಡುವಂತೆ ಮಾಡಿತ್ತು. ಮುಂದೆ ಎಮರ್ಜೆನ್ಸಿ ಬಂತು. ಇದೇ ಸಮರ್ ಗುಹಾರನ್ನು ಇಂದಿರಾ ಗಾಂಧಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಜೈಲಲ್ಲಿದ್ದುಕೊಂಡೇ ಸಮರ್ ಗುಹಾ ನೇತಾಜಿಯವರ ಸಾವಿನ ರಹಸ್ಯದ ಬಗ್ಗೆ ಒಂದು ಪುಸ್ತಕವನ್ನು ಬರೆದರು. ಇದೇ ಹೊತ್ತಿಗೆ ಮತ್ತೊಂದು ಥಿಯರಿ ಪಾಪ್ಯುಲರ್ ಆಗಿಬಿಟ್ಟಿತ್ತು. ನೇತಾಜಿಯವರು ಓರ್ವ ಸಾಧುವಿನ ವೇಷದಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನೆಲೆಸಿದ್ದಾರೆ ಅಂತ. ಅದು ಗುಮ್ನಾಮಿ ಬಾಬಾ ಥಿಯರಿ. ಅಯೋಧ್ಯೆಯ ಒಂದು ಆಶ್ರಮದಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೇ ಇರೋ ಬಾಬಾನೇ ನೇತಾಜಿ. ಅವರನ್ನು INAಯ ಲೀಡರ್ಗಳು ರಾತ್ರಿ ಬಂದು ಮೀಟ್ ಆಗ್ತಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು, ನಾಯಕರು ಕೂಡ ಭೇಟಿ ಆಗ್ತಾರೆ. ಅವರ ಬಳಿ ನೇತಾಜಿ ಬಳಿ ಇದ್ದಂಥ ಎಲ್ಲ ವಸ್ತುಗಳು ಇವೆ. ಅಲ್ಲದೆ ನೇತಾಜಿಯವರಂತೆ ಕಾಣಿಸ್ತಾರೆ, ನೇತಾಜಿಯವರಂತೆ ಫ್ಲೂಯೆಂಟ್ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಇವರೇ ನೇತಾಜಿ ಅಂತ ದೇಶದಲ್ಲೆಲ್ಲ ವದಂತಿ ಹಬ್ಬುತ್ತೆ. ಇದೇ ಕಾರಣಕ್ಕೆ ವಾಜಪೇಯಿ ಸರ್ಕಾರ ನೇತಾಜಿಯವರ ಸಾವಿನ ಬಗ್ಗೆ 3ನೇ ಕಮಿಷನ್ ಸ್ಥಾಪಿಸಿದರು. ಅದಾಗಿತ್ತು ಮುಖರ್ಜಿ ಕಮಿಷನ್. ಮೊದಲೆರಡು ತನಿಖಾ ಆಯೋಗಗಳು ನೇತಾಜಿಯವರ ಸಾವು ವಿಮಾನ ಪತನದಿಂದ ಆಗಿದೆ ಅಂತ ಹೇಳಿದರೆ, ಈ ಆಯೋಗ ಮಾತ್ರ ವಿಮಾನ ಪತನದ ವಾದವನ್ನು ಸುಳ್ಳೆಂದು ಪ್ರತಿಪಾದಿಸಿತು. ಇವರು ಜಸ್ಟಿಸ್ ಮನೋಜ್ ಮುಖರ್ಜಿ. ನೇತಾಜಿಯವರ ಸಾವು ವಿಮಾನ ಪತನದಿಂದ ಆಗಿಲ್ಲ, ರೆಂಕೋಜಿ ದೇವಾಲಯದಲ್ಲಿರೋ ಅಸ್ಥಿ ಚಿತಾಭಸ್ಮ ನೇತಾಜಿಯವರದ್ದೇ ಅಲ್ಲ ಅಂತ ಮುಖರ್ಜಿ ವಾದಿಸಿದರು. ವಿಮಾನ ಪತನದ ಬಗ್ಗೆ ಜಪಾನ್ನ ಪ್ರಸಿದ್ಧ ಪತ್ರಿಕೆ ಸೆಂಟ್ರಲ್ ಡೈಲಿ ನ್ಯೂಸ್ ಮರುದಿನದ ಸಂಚಿಕೆಯಲ್ಲಿ ಒಂದೇ ಒಂದು ಸುದ್ದಿಯನ್ನು ಪ್ರಕಟಿಸಿಲ್ಲ ಮತ್ತು ನೇತಾಜಿಯವರ ಸಾವಿನ ಬಗ್ಗೆ ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲ ಅಂತ ವಾದಿಸಿತ್ತು. ಈ ವಾದಗಳು ಸರಿಯೆಂದು ತೋರಿದ್ರೂ ಇದಕ್ಕೆ ಪ್ರತಿಯಾಗಿ ಕೌಂಟರ್ ಆರ್ಗ್ಯುಮೆಂಟುಗಳು ಕೂಡ ಹುಟ್ಟಿಕೊಂಡವು. ಇವರು ಪತ್ರಕರ್ತ ಅನುಜ್ ಧರ್. ನೇತಾಜಿಯವರ ಬಗ್ಗೆ ಮತ್ತೊಂದು ಥಿಯರಿಯನ್ನು ತುಂಬ ಜನಪ್ರಿಯಗೊಳಿಸಿದ್ದು ಇವರೇ. ನೇತಾಜಿ ಪ್ಲೇನ್ ಕ್ರ್ಯಾಶ್ನಿಂದ ಸಾವಿಗೀಡಾಗಿಲ್ಲ, ಬದಲಿಗೆ ನೇತಾಜಿ ತುಂಬ ವರ್ಷ ಕಾಲ ಬದುಕಿದ್ರು. ಭಗವಾನ್ಜಿ ಹೆಸರಲ್ಲಿ ಸಂತನಾಗಿ ವೇಷ ಮರೆಸಿ 1985ರವರೆಗೆ ಬದುಕಿದ್ರು ಮತ್ತು ಭಾರತದ ಸರ್ಕಾರಗಳು ನೇತಾಜಿಯವರ ಸಾವಿನ ಬಗ್ಗೆ ಸುಳ್ಳು ಹೇಳಿವೆ ಅಂತ ಅನುಜ್ ಧರ್ ಹೇಳಿಕೊಂಡ್ರು. ಪುಸ್ತಕಗಳನ್ನು ಬರೆದರು. ಗುಮ್ನಾಮಿ ಬಾಬಾನೇ ನೇತಾಜಿ ಅನ್ನೋದು ಅನುಜ್ ಧರ್ ವಾದ. ಗುಮ್ನಾಮಿ ಬಾಬಾಗಿಂತಲೂ ಮೊದಲೇ ಮತ್ತೊಂದು ಥಿಯರಿ ಹುಟ್ಟಿಕೊಂಡಿತ್ತು. ನೇತಾಜಿ ಇನ್ನೂ ಜೀವಂತ ಇದ್ದಾರೆ, ಅವರು ಒಬ್ಬ ಸಾಧುವಾಗಿ ವೇಷ ಮರೆಸಿಕೊಂಡು ಧ್ಯಾನದಲ್ಲೇ ಬಹುಕಾಲ ಕಳೆಯುತ್ತಿದ್ದಾರೆ ಅಂತ ಸಾಧು ಥಿಯರಿ ಮೊದಲು ಶುರುವಾಗಿದ್ದು 1959ರಲ್ಲಿ. ಪಶ್ಚಿಮ ಬಂಗಾಳದ ಕೂಚ್ ಜಿಲ್ಲೆಯ ಸಾಲ್ಮರಿ ಎಂಬಲ್ಲಿನ ಸಾಧು ಒಬ್ಬರು ಮೊದಲ ಬಾರಿಗೆ ತಾನೇ ನೇತಾಜಿ ಅಂತ ಬಿಂಬಿಸಿಕೊಂಡ್ರು. ಶ್ರದ್ಧಾನಂದಜಿ ಎಂಬ ಹೆಸರಿನ ಈ ಸಾಧು ಸಾಲ್ಮರಿ ಬಾಬಾ ಅಂತಲೇ ಪ್ರಸಿದ್ಧರಾಗಿದ್ದರು. ಈ ಸಾಲ್ಮರಿ ಬಾಬಾನೇ ನೇತಾಜಿ ಎಂಬ ವದಂತಿ ಎಷ್ಟು ದಟ್ಟವಾಯಿತು ಅಂದರೆ 60ರ ದಶಕದಲ್ಲಿ ಕೇಂದ್ರ ಸರ್ಕಾರವೇ ಈ ಕುರಿತ ಸತ್ಯವನ್ನು ತಿಳಿಯೋದಕ್ಕೆ ಒಂದು ತನಿಖೆಯನ್ನು ಕೂಡ ನಡೆಸಬೇಕಾಯಿತು. ಆ ಬಳಿಕ ಹುಟ್ಟಿಕೊಂಡ ಥಿಯರಿಯೇ ಶೋಪುರ್ಕಲನ್ ಸಾಧುಕತೆ. ಇವರು ಮಧ್ಯಪ್ರದೇಶದ ಪಂಡೋಲಾ ಹಳ್ಳಿಯವರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪಂಡೋಲಾ ಹಳ್ಳಿಯಲ್ಲಿ ನಡೆದ ವಿಮಾನ ಪತನದಲ್ಲಿ ಬದುಕುಳಿದ ಏಕೈಕ ಸಾಧು ಜ್ಯೋತಿರ್ದೇವ್. ಒಂದು ನದಿಯ ದಡದಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದ ಈ ಜ್ಯೋತಿರ್ದೇವ್ ಅವರೇ ನೇತಾಜಿ ಅಂತ ಜನ ಆಡಿಕೊಂಡ್ರು. ಅದಕ್ಕೆ ತಕ್ಕಂತೆ ಈ ಸಾಧುವಿನ ಬಳಿಗೆ ಆಗಾಗ ಸರ್ಕಾರದ ಅಧಿಕಾರಿಗಳು, ಗಣ್ಯರು ಭೇಟಿ ಕೊಡ್ತಿದ್ರು ಮತ್ತು ಈ ಸಾಧು ಆಗಾಗ ಹಳ್ಳಿಯಿಂದ ದೂರ ಎಲ್ಲೋ ಹೋಗಿ ಬರ್ತಾ ಇದ್ರು. 1977ರ ಮೇ 21ರಂದು ಈ ಸಾಧು ನಿಧನರಾದಾಗ ಅವರ ಬಳಿ ಇದ್ದ ಎಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ಆ ದಾಖಲೆಗಳು ಮತ್ತು ಇನ್ನೂ ಕೆಲ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳ ಪ್ರಕಾರ ಈ ಜ್ಯೋತಿರ್ದೇವ್ ಅವರೇ ನೇತಾಜಿ ಅಂತ ಸಾರಲಾಯಿತು. ಆದರೆ 1999ರಲ್ಲಿ ರಚಿಸಲಾದ ಜಸ್ಟಿಸ್ ಮುಖರ್ಜಿ ಕಮಿಷನ್ ಈ ವಾದವನ್ನು ತಳ್ಳಿಹಾಕಿತು. ಇನ್ನು ನೇತಾಜಿಯವರಿಗೆ ಸಂಬಂಧಿಸಿ ಕರ್ನಾಟಕದ ಲಿಂಕ್ ಇರೋ ಮತ್ತೊಂದು ಥಿಯರಿಯೂ ಇದೆ. ಅದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಲಾಲ್ದರಿಯಲ್ಲಿದ್ದ ಲಾಲ್ದರಿ ಮುತ್ಯ. ಈ ಲಾಲ್ದರಿ ಮುತ್ಯ ಅವರೇ ನೇತಾಜಿಯಾಗಿದ್ದರು. ಅವರು 1985ರಿಂದ 2001ರಲ್ಲಿ ಸಾವಿಗೀಡಾಗೋವರೆಗೂ ಹುಮ್ನಾಬಾದ್ನಲ್ಲೇ ಇದ್ದರು ಅನ್ನೋ ವಾದ. 2001ರಲ್ಲಿ ಲಾಲ್ದರಿ ಮುತ್ಯ ಸಾವಿಗೀಡಾದಾಗ ವೈದ್ಯಕೀಯ ದಾಖಲೆಗಳ ಪ್ರಕಾರ ಅವರಿಗೆ 104 ವರ್ಷಗಳಾಗಿದ್ದವು. ಅದೇ ವರ್ಷ ನೇತಾಜಿ ಜನ್ಮ ತಳೆದು 104 ವರ್ಷಗಳಾಗ್ತವೆ ಅಂತಲೂ ವಾದಿಸಲಾಗ್ತಿದೆ. ಲಾಲ್ದರಿಯಲ್ಲಿ ಮುತ್ಯ ಅವರಿಂದ ಪಾರ್ಲಿಮೆಂಟ್ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗಿದೆ. ಕಟ್ಟಡದ ದ್ವಾರದ ಬಳಿ ನೇತಾಜಿಯವರ ಭಾವಚಿತ್ರಗಳು. ದಿಲ್ಲಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಮುನ್ನ ಲಾಲ್ದರಿಯಲ್ಲಿ ಪ್ರತಿ ಬಾರಿ ಧ್ವಜಾರೋಹಣ ಮಾಡೋದು. ನೇತಾಜಿಯವರ ಭಾವಚಿತ್ರದೊಂದಿಗೆ ಲಾಲ್ದರಿ ಮುತ್ಯ ಅವರ ಭಾವಚಿತ್ರ ಅಳವಡಿಕೆ. ಮುತ್ಯ ಅವರು ಆಜಾದ್ ಹಿಂದ್ ಫೌಜ್ನ ಬಟ್ಟೆಗಳನ್ನೇ ತೊಡ್ತಾ ಇದ್ದದ್ದು. ಎಲ್ಲ ಬಟ್ಟೆಗಳ ಮೇಲೆ ತ್ರಿವರ್ಣ ಧ್ವಜ ಹಾಕಿರೋ ಕುರುಹುಗಳು ಲಭಿಸಿರೋದು
ಇವೆಲ್ಲ ಕಾರಣಕ್ಕೆ ಲಾಲ್ದರಿ ಅವರನ್ನೇ ನೇತಾಜಿ ಅಂತಲೂ ವಾದಿಸಲಾಗ್ತಿದೆ. ಸೌದಿಯ ಕರೆನ್ಸಿ, ಮ್ಯಾಗ್ನಿಫೈನ್ ಗ್ಲಾಸ್, ಜಪಾನ್ನಲ್ಲಿ ತಯಾರಾದ ಬ್ಲಡ್ ಪ್ರೆಷರ್, ಟೈಗರ್ ಬ್ರ್ಯಾಂಡ್, ರಷ್ಯಾದಲ್ಲಿ ತಯಾರಾದ Q2S ಸ್ಟಾಪ್ ವಾಚ್, ಜರ್ಮನಿಯ ರೂಲಾ ವಾಚ್, ಲಂಡನ್ನ ಬಾರ್ಕ್ ಆ್ಯಂಡ್ ಸನ್ಸ್ ನಿರ್ಮಿತ ಕಂಪಾಸ್, ಪ್ಯಾರಿಸ್ನ ಬೈನಾಕ್ಯುಲರ್, ನೇಪಾಳದ ಟೋಪಿ, BBC ರೇಡಿಯೋ, ಪ್ರತಿ ಬಟ್ಟೆಯ ಹೆಗಲ ಮೇಲೆ F1 TB ಎಂಬ ಲೋಗೋ, ಈ ಮೇಲಿನ ಎಲ್ಲವನ್ನೂ ಬೋಸ್ ಅವರು ಬಳಸ್ತಾ ಇದ್ರು. ಇವೆಲ್ಲವೂ ಲಾಲ್ದರಿ ಮುತ್ಯ ಅವರ ಬಳಿ ದೊರಕಿತ್ತು. ಈ ಮೇಲಿನ ಎಲ್ಲ ವಸ್ತುಗಳ ಕಾರಣದಿಂದ ಲಾಲ್ದರಿ ಮುತ್ಯ ಅವರೇ ನೇತಾಜಿಯಾಗಿದ್ದರು ಅಂತ ವಾದಿಸಲಾಗ್ತಿದೆ. ನೇತಾಜಿ ವೇಷ ಬದಲಿಸಿದ್ರು, ರೂಪ ಬದಲಿಸಿದ್ರು, ದೇಶ ಬಿಟ್ಟು ಖಂಡಗಳಿಗೆ ಸುತ್ತಾಡಿದ್ರು. ಯಾವುದೇ ಸಿನಿಮಾದ ಸೂಪರ್ ಹೀರೋಗಿಂತ ಕಡಿಮೆ ಇರದಂತೆ ಈ ದೇಶಕ್ಕಾಗಿ, ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಈ ಕಾನ್ಸ್ಪಿರಸಿ ಥಿಯರಿಗಳು ಸುಳ್ಳಾಗಿರ್ಬೋದು, ಆದರೆ ನೇತಾಜಿ ಎಂಬ ಅಪ್ಪಟ ದೇಶಪ್ರೇಮಿಯ ಹೋರಾಟ, ಬದುಕು ಎಂದೂ ಸುಳ್ಳಾಗಿರೋದಿಲ್ಲ. ಅದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸ್ಫೂರ್ತಿಯ ಗಾಥೆ.